ಎಲ್ರಿಗೂ ನಮಸ್ಕಾರ. ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವಂತ ಸ್ಪರ್ಧಿಗಳ ಪೈಕಿ ಈ ವಾರ ಎಲಿಮಿನೇಷನ್ ಯಾರು ಆಗ್ತಾರೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿರುವಂತದ್ದು ಸರ್ವೇ ಸಾಮಾನ್ಯ. ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ. ಅದರ ಜೊತೆಗೆ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗೆ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಇವತ್ತು ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ, ಕಿಚ್ಚನ ಕ್ಲಾಸ್ ಯಾರಿಗೆ ಸಿಕ್ಕಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು. ಈ ಪೈಕಿ ಬಿಗ್ ಬಾಸ್ ಸೀಸನ್ 12ರ ಕಟ್ಟಕಡೆಯ ಕಿಚ್ಚನ ಪಂಚಾಯಿತಿ ಆಗಿರ್ಬೋದು, ನಾಮಿನೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರ್ಬೋದು, ಎಲ್ಲವೂ ಕೂಡ ಈ ವಾರ ಕೊನೆಯ ವಾರ ಆಗಿತ್ತು. ಸೊ ಕ್ಯಾಪ್ಟನ್ಸಿ ಅಂತ ಬಂದಾಗ್ಲೂ ಕೂಡ ಧನುಷ್ ಅವರು ಆಯ್ಕೆಯಾಗ್ತಾರೆ. ಅದೇ ರೀತಿ ಫಿನಾಲೆಗೆ ತಲುಪುವಂತ ಒಬ್ಬ ಸ್ಪರ್ಧಿ ಅಂತ ಬಂದಾಗ ಅಲ್ಲೂ ಕೂಡ ಧನುಷ್ ಅವರು ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಈ ವಾರ ರಕ್ಷಿತಾ ಅವರ ವರ್ತನೆ ಕಂಪ್ಲೀಟ್ ಡಿಫರೆಂಟ್ ಆಗಿತ್ತು. ಗಿಲ್ಲಿ ಹಾಗೆ ರಾಘು ಅವರು ಯಾರ ಜೊತೆಗೂ ಮಾತನಾಡಬಾರ್ದು ಅನ್ನುವಂತ ಪೊಸೆಸಿವ್ನೆಸ್ ನಿಂದ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳಗಳು ಆಗಿರುವಂತದ್ದು ನೀವು ನೋಡಿರ್ಬೋದು. ಅದೇ ತರ ಉತ್ತಮ ಅನ್ನುವಂಥದ್ದು ಬಂದಾಗ ಕೊನೆಗೂ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದೆ. ಅದೇ ತರ ಕಳಪೆ ಅಂತ ಬಂದಾಗ ಧ್ರುವಂತ್ ಅವರಿಗೆ ಸಿಕ್ಕಿದೆ. ಈ ಬಾರಿ ಧ್ರುವಂತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟವನ್ನ ಆಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಆ ಒಂದು ತಂಡ ಎಲ್ಲರೂ ಸೇರಿ ಕಳಪೆಯನ್ನ ಕೊಟ್ಟಿರುವಂತ ಧ್ರುವಂತ್ಗೆ ಇದು ನ್ಯಾಯ ಅಲ್ಲ ಅನ್ನುವಂತ ಒಂದಷ್ಟು ಸುದ್ದಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇತ್ತು. ಸೊ ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚ ಇದ್ರ ಬಗ್ಗೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾರ. ಗ್ರೂಪಿಸಂ ಅಂತ ಹೇಳಿ ಈಗ ಒಂದು ಗ್ರೂಪ್ನವರು ಏನೊಂದು ನಾಮಿನೇಟ್ ಮಾಡ್ತಾರೋ ಎಲ್ಲರೂ ಕೂಡ ಅದೇ ಮಾಡ್ತಾರೆ. ಉತ್ತಮ ಅಂತ ಬಂದಾಗ್ಲೂ ಕೂಡ ಎಲ್ಲರೂ ಅದೇ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಈ ವಾರ ಅಶ್ವಿನಿ ಗೌಡ ಅವರನ್ನ ಎಲ್ಲರೂ ಕೂಡ ಹೊಗಳಲೇಬೇಕು. ಯಾಕಂತಂದ್ರೆ ಅಷ್ಟು ಅದ್ಭುತವಾಗಿ ಆಟವನ್ನ ಆಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಇನ್ನೊಂದಷ್ಟು ಜನ ಇಲ್ಲ, ಅಶ್ವಿನಿ ಗೌಡ ಅವರು ಆ ಒಂದು ಅಂದ್ರೆ ನೀರನ್ನ ಎರಚುವಂತ ಸಂದರ್ಭದಲ್ಲಿ ಹಿಡ್ಕೊಂಡು ನಿಲ್ಲಬೇಕು, ಗಂಟೆಗಟ್ಟಲೆ ನಿಲ್ಲಬೇಕು ಅನ್ನುವಂತ ಟಾಸ್ಕ್ ನಲ್ಲಿ ಆ ಒಂದು ಸ್ಟೂಲ್ ಏನಿರುತ್ತೋ ಅದರ ಒಂದು ಪ್ರಾಪರ್ಟಿ ಏನಿರುತ್ತೋ ಅದರ ಒಂದು ಸಪೋರ್ಟ್ ಅನ್ನ ಅಶ್ವಿನಿ ಗೌಡ ಅವರು ತಗೊಂಡಿದ್ರು. ಸೊ ಹಾಗಾಗಿ ಇವರು ನ್ಯಾಯವಾಗಿ ಆಟವನ್ನ ನ್ಯಾಯವಾಗಿ ಆಡಿರುವಂಥದ್ದು ರಘು ಆಗಿರ್ಬೋದು, ರಾಶಿಕಾ ಅವರು ತುಂಬಾ ದೂರ ಕಾಲಿಟ್ಟಿದ್ರು, ಎಲ್ಲೂ ಕೂಡ ಸಪೋರ್ಟ್ ಅನ್ನ ತಗೊಂಡಿಲ್ಲ. ಇವರಿಬ್ರು ಕೂಡ ಸಪೋರ್ಟ್ ಅನ್ನ ತಗೊಂಡು ಗೆದ್ರು ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕಿಚ್ಚ ಅವರು ಮಾತನಾಡ್ತಾರ ಅನ್ನುವಂಥದ್ದು. ಸೊ ಹಾಗಾದ್ರೆ ಇವತ್ತು ಕಿಚ್ಚನ ಚಪ್ಪಾಳೆ ಯಾರಿಗೆ ಅಂತ ನಾವು ನೋಡೋದಾದ್ರೆ, ಕಿಚ್ಚನ ಚಪ್ಪಾಳೆ ಅಂತ ಬಂದಾಗ ಇಡೀ ಸೀಸನ್ ನ ಕಂಪೇರ್ ಮಾಡಿಕೊಂಡು ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅನ್ನುವಂತ ಸುದ್ದಿ ಇದೆ. ಅದು ಧ್ರುವಂತ್ ಅವರಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು, ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಹಾಗೆ ಲಾಸ್ಟ್ ಬಾಟಮ್ 2 ಅಂತ ಬಂದಾಗ ಅಥವಾ ಬಾಟಮ್ 3 ಅಂತ ಬಂದಾಗ ಕಾವ್ಯ, ರಘು, ರಾಶಿಕಾ ಈ ಮೂವರ ಪೈಕಿ ಇವತ್ತು ಅಂದ್ರೆ ನಾಳೆ ಬಿಗ್ ಬಾಸ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದಷ್ಟು ಜನ ಇಲ್ಲ, ಡಬಲ್ ಎಲಿಮಿನೇಷನ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂಥದ್ದು ರಾಶಿಕಾ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಜನ ರಾಶಿಕಾ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಈಕೆ ಸೀಸನ್ ಪೂರ್ತಿ ಉತ್ತಮವಾಗಿ ಆಟವನ್ನು ಆಡಿದ್ರೂ ಕೂಡ ಆಕೆಗೆ ಒಂದು ಉತ್ತಮ ಆಗಿರ್ಬೋದು ಅಥವಾ ಕಿಚ್ಚನ ಚಪ್ಪಾಳೆ ಅನ್ನುವಂಥದ್ದು ಸಿಕ್ಕಿಲ್ಲ. ಕ್ಯಾಪ್ಟನ್ಸಿ ಕೂಡ ಒಳ್ಳೆ ರೀತಿಯಲ್ಲಿ ನಿಭಾಯಿಸುವಂಥ ಅವಕಾಶ ಕೂಡ ಆಕೆಗೆ ಸಿಕ್ಕಿಲ್ಲ. ಎಷ್ಟೇ ಚೆನ್ನಾಗಿ ಆಟವನ್ನು ಆಡಿದ್ರೂ ಕೂಡ ಇಡೀ ಸೀಸನ್ ಹೊಗಳಿಕೆ ಅನ್ನುವಂಥದ್ದು ಬಂದಾಗ ರಾಶಿಕಾ ಅವರಿಗೆ ಕಿಚ್ಚನ ಸೈಡಿಂದ ಸಿಕ್ಕಿಲ್ಲ. ಇದು ನಿಜವಾಗ್ಲೂ ಕೂಡ ತಪ್ಪು ಅನ್ನುವಂಥದ್ದು ಕೂಡ ಜನರ ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ರಾಶಿಕಾ ಹೊರಗಡೆ ಬಂದರೆ ಒಂದಷ್ಟು ಜನರಿಗೆ ಶಾಕಿಂಗ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೊಂದಷ್ಟು ಜನ ಇಲ್ಲ, ಕಾವ್ಯ ಗೌಡ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲದಕ್ಕೂ ಕೂಡ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ರಾಶಿಕಾ ಅವರು ಎಲಿಮಿನೇಟ್ ಆದ್ರೆ ಇನ್ ಕೇಸ್ ರಕ್ಷಿತಾ ಹೇಳಿರುವಂತ ಆ ಒಂದು ಭವಿಷ್ಯ ಸತ್ಯ ಆಗುತ್ತೆ. ನೀವೆಲ್ಲರೂ ಕೂಡ ಒಬ್ಸರ್ವ್ ಮಾಡಿರ್ಬೋದು. ನಾಮಿನೇಷನ್ ವಿಚಾರ ಅಂತ ಬಂದಾಗ ರಾಶಿಕಾ ಅವರು ಹೇಳ್ತಾರೆ, ರಘುವಣ್ಣ ಈ ವಾರ ನೀವೇನಾದ್ರೂ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರೆ ಅದಕ್ಕೆ ರಕ್ಷಿತಾನೇ ಕಾರಣ ಅನ್ನುವಂಥದ್ದು ಹೇಳ್ತಾರೆ. ಆಗ ರಕ್ಷಿತಾ ಇಲ್ಲ ಹಂಗಾಗಲ್ಲ, ಯಾಕಂದ್ರೆ ನೀವೇ ಹೋಗ್ತಿರಲ್ವಾ ಈ ವಾರ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾರೆ. ಇನ್ ಕೇಸ್ ಇದು ಸತ್ಯ ಆಯ್ತು ಅಂತಂದ್ರೆ, ರಾಶಿಕಾ ಎಲಿಮಿನೇಟ್ ಆದ್ರು ಅಂತಂದ್ರೆ ರಕ್ಷಿತಾ ಒಂದು ಹೇಳಿರುವಂತದ್ದು ಸತ್ಯ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾದ್ರೆ
ರಾಶಿಕಾ ಅವ್ರು ಎಲಿಮಿನೇಟ್ ಆದ್ರ, ಕಾವ್ಯ ಅವ್ರು ಎಲಿಮಿನೇಟ್ ಆದ್ರ, ಏನು ಎತ್ತ ಅನ್ನುವಂಥ ಒಂದು ಕ್ಲಾರಿಟಿಗೆ ಇವತ್ತಿನ ನಾಳಿನ ಎಪಿಸೋಡ್ ನಾವು ನೋಡಲೇಬೇಕು. ಬಟ್ ನಾವು ಹೇಳಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ. ಸೊ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ವಿನ್ನರ್ ಆಗಬಹುದು, ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.